ಈ ರೀತಿ ಟಿ ಶರ್ಟಲ್ಲಿ ವಿಡಿಯೋ ಪ್ಲೇ ಮಾಡೋ ಎಫೆಕ್ಟ್ನ ನಿಮ್ಮ ಮೊಬೈಲಲ್ಲಿ ತುಂಬ ಈಸಿಯಾಗಿ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಎಫೆಕ್ಟು ಟಿಕ್ಟಾಕಲ್ಲಿ ಭಾರಿ ಟ್ರೆಂಡಿಂಗಲ್ಲಿದೆ. ಈ ಟ್ಯುಟೋರಿಯಲ್ನಲ್ಲಿ ಬರೀ ವಿಡಿಯೋ ಮಾತ್ರ ಅಲ್ಲ, ಫೋಟೋ ಹಾಕೊಳ್ಳೋದಕ್ಕೆ ನಿಮ್ಮ ಟಿ ಶರ್ಟಲ್ಲಿ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. ಸೊ ಈ ಥರ ಎಫೆಕ್ಟ್ ಕ್ರಿಯೇಟ್ ಮಾಡ್ಕೊಳ್ಳೋಕೆ ನೀವು ಒಂದು ವಿಡಿಯೋ ಮಾಡ್ಕೊಂಡಿರಬೇಕು. ಯಾವ ರೀತಿ ಅಂತ ಅಂದರೆ, ಒಂದು ಬ್ಲೂ ಕಲರ್ ಅಥವಾ ಗ್ರೀನ್ ಕಲರ್, ಹಸಿರು ಅಥವಾ ನೀಲಿ ಬಣ್ಣದ ಟಿ ಶರ್ಟ್ ಹಾಕೊಂಡು ನೀವು ವಿಡಿಯೋ ಮಾಡ್ಕೊಬೇಕು. ಅದು ಬಿಟ್ಟು ಬೇರೆ ಕಲರ್ ಟಿ ಶರ್ಟ್ ಹಾಕೊಂತಂದ್ರೆ ಎಫೆಕ್ಟು ಕರೆಕ್ಟಾಗಿ ಬರಲ್ಲ. ನೀಲಿ ಮತ್ತು ಹಸಿರು ಬಣ್ಣದ ಟಿ ಶರ್ಟ್ ಇರಬೇಕು. ಜೊತೆಗೆ ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಬೇಕು. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಇನ್ಸ್ಟಾಲ್ ಮಾಡ್ಕೊಳ್ಳಿ. ವಿಡಿಯೋ ಕೊನೆ ತನಕ ನೋಡಿ. ಬನ್ನಿ ಟ್ಯುಟೋರಿಯಲ್ ನೋಡೋಣ. ಫಸ್ಟು ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡಿ, ನೆಕ್ಸ್ಟ್ ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ 16:9 ಆಸ್ಪೆಕ್ಟ್ ರೇಷಿಯೋ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ನೀವು ನಿಮ್ಮ ಟಿ ಶರ್ಟ್ ಒಳಗಡೆ ಯಾವ ವಿಡಿಯೋ ಪ್ಲೇ ಮಾಡಬೇಕು ಅನ್ಕೊಂಡಿರ್ತೀರಾ ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಅದು ಇಂಪೋರ್ಟ್ ಆಗುತ್ತೆ. ನೆಕ್ಸ್ಟ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನಾನಿಲ್ಲಿ ಕಿರಿಕ್ ಪಾರ್ಟಿ ಫಿಲಮ್ದು ಕಾಗದದ ದೋಣಿಯಲ್ಲಿ ಆಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಸ್ಟೆಪ್ ನಿಮಗೆ ಒಂದು ರೆಡ್ ಕಲರ್ದು ಲೈನ್ ಕಾಣ್ತಿದೆಯಲ್ಲ, ಟೈಮ್ ಲೈನ್, ಅದನ್ನು ಫುಲ್ ಲೆಫ್ಟ್ ಸೈಡ್ಗೆ ಅದನ್ನು ಸ್ಲೈಡ್ ಮಾಡಿ. ಫುಲ್ ಸ್ಟಾರ್ಟಿಂಗ್ ಬರಬೇಕು, ಅಲ್ಲಿಗೆ ಸ್ಲೈಡ್ ಮಾಡಿಬಿಟ್ಟು ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಟಿ ಶರ್ಟ್ ವಿಡಿಯೋ ಎಲ್ಲಿರುತ್ತೆ ನೋಡ್ಕೊಂಡು ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಟಿ ಶರ್ಟ್ ವಿಡಿಯೋ ಇವಾಗ ಇಂಪೋರ್ಟ್ ಆಗಿದೆ. ನೆಕ್ಸ್ಟ್ ಸ್ಟೆಪ್, ಈ ಟಿ ಶರ್ಟ್ ವಿಡಿಯೋ ಸ್ಕ್ರೀನ್ ಫುಲ್ ಬರೋ ರೀತಿ ಮಾಡ್ಕೊಬೇಕು. ಅದೇಗೆ ಅಂತಂದರೆ, ಈ ಸ್ಪ್ಲಿಟ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿ, ಫುಲ್ ಮೇಲೆ ಕ್ಲಿಕ್ ಮಾಡಿ, ಡನ್. ನೆಕ್ಸ್ಟ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನಾವಿವಾಗ ಈ ಟಿ ಶರ್ಟ್ ಬ್ಲೂ ಕಲರ್ ಕಾಣ್ತಿದೆಯಲ್ಲ, ಅದನ್ನು ಹೋಗಿಸ್ಬಿಟ್ಟು ಅದ್ರ ಒಳಗಡೆ ವಿಡಿಯೋ ಪ್ಲೇ ಆಗೋ ರೀತಿ ಮಾಡಬೇಕು. ಸೊ ಅದನ್ನು ಹೇಗೆ ಮಾಡೋದು ಅಂತ ಅಂದರೆ ತುಂಬ ಸಿಂಪಲ್. ನಿಮ್ಮ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಟಿ ಶರ್ಟ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಕೆಳಗಡೆ ಬನ್ನಿ. ಇಲ್ಲಿ ನಿಮಗೆ ಕ್ರೋಮಾ ಕೀ ಅಂತಿರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ, ಎನೇಬಲ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮ್ಗೆ ಇಲ್ಲಿ ಕೀ ಕಲರ್ ಅಂತಿರುತ್ತೆ. ಈ ಕೀ ಕಲರಲ್ಲಿ ನಿಮ್ಮ ಟಿ ಶರ್ಟ್ ಕಲರ್ ಏನೈತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ಕೀ ಕಲರ್ ಮೇಲೆ ಕ್ಲಿಕ್ ಮಾಡಿದೆ, ಬ್ಲೂ ಕಲರ್, ನಂದು ಟಿ ಶರ್ಟು ಬ್ಲೂ ಕಲರ್ ಅಲ್ವಾ, ಸೊ ಬ್ಲೂ ಕಲರ್ ಮೇಲೆ ಕ್ಲಿಕ್ ಮಾಡಿದೆ. ಸೊ ನಿಮ್ಮ ಟಿ ಶರ್ಟ್ ಯಾವ ಕಲರ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ, ನೆಕ್ಸ್ಟ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಆದಷ್ಟು ಗ್ರೀನ್ ಕಲರ್ ಮತ್ತು ಬ್ಲೂ ಕಲರ್ ಇದ್ರೆ ನಿಮ್ಮ ಟಿ ಶರ್ಟ್ ಎಫೆಕ್ಟು ಚೆನ್ನಾಗಿ ಬರುತ್ತೆ. ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ. ಸೊ ನಾನು ಬ್ಲೂ ಕಲರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಸ್ಟೆಪ್, ನಾವೀಗ ಅಡ್ಜಸ್ಟ್ ಮಾಡಬೇಕು. ಇಲ್ಲಿ ನಮಗೆ ಫೋರ್ ಗ್ರೌಂಡು ಬ್ಯಾಕ್ ಗ್ರೌಂಡು ಅಂತ ಎರಡು ಇರುತ್ತೆ. ಇದನ್ನು ನಾವು ಅಡ್ಜಸ್ಟ್ ಮಾಡಬೇಕು ಕ್ಲೀನಾಗಿ. ಅಂದರೆ ಬರೀ ಟಿ ಶರ್ಟ್ ಮಾತ್ರ ಟ್ರಾನ್ಸ್ಪರೆಂಟ್ ಆಗಬೇಕು, ನನ್ನ ವೀಡಿಯೋ ಕರೆಕ್ಟಾಗಿ ಕಾಣಬೇಕು. ಆ ರೀತಿ ನೀವು ಕ್ಲೀನಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಈ ಕೀಯಿಂಗ್ ಮಾಡೋದ್ರ ಬಗ್ಗೆ ಕಂಪ್ಲೀಟಾಗಿ ಒಂದು ವೀಡಿಯೋ ಮಾಡಿದ್ದೀನಿ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವೀಡಿಯೋ ಲಿಂಕ್ ಕೊಟ್ಟಿರ್ತೀನಿ, ಹೊಸದು ನೋಡಿ. ನಾನಿಲ್ಲಿ ನಿಮಗೊಂದು ಟಿಪ್ ಹೇಳ್ಕೊಡ್ತೀನಿ. ಏನಪ್ಪ ಅಂದರೆ, ನಿಮಗೆ ಶೋ ಮಾಸ್ಕ್ ಅಂತ ಕಾಣ್ತಿರ್ತೀನಿ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅವಾಗ ಏನಾಗುತ್ತೆ, ನಿಮ್ಮ ವೀಡಿಯೋ ಬ್ಲ್ಯಾಕ್ ಆ್ಯಂಡ್ ವೈಟ್, ಅಂದರೆ ಈ ಥರ ಆಗುತ್ತೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ರೀತಿ. ಸೊ ಈ ಬ್ಲ್ಯಾಕ್ ಇರುತ್ತಲ್ಲ, ಇದು ಬಂದ್ಬಿಟ್ಟು ಟ್ರಾನ್ಸ್ಪರೆಂಟ್ ಅಂತ ಅಂದ್ಬಿಟ್ಟು, ಅಂದರೆ ಈಗ ಬ್ಲ್ಯಾಕ್ ಏನು ಬರುತ್ತೆ ಅವೆಲ್ಲ ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ವೈಟ್ ಏನಿರುತ್ತೆ ಆ ಜಾಗ ಮಾತ್ರ ನಿಮ್ಮ ವೀಡಿಯೋದಲ್ಲಿ ಇರುತ್ತೆ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಟಿ ಶರ್ಟ್ ಏನಿದೆ ಅದು ಮಾತ್ರ ನಮಗೆ ಟ್ರಾನ್ಸ್ಪರೆಂಟ್ ಆಗಬೇಕಾಗಿರುತ್ತಲ್ವಾ. ಸೊ ಆ ಟಿ ಶರ್ಟ್ ಮಾತ್ರ ಫುಲ್ ಬ್ಲ್ಯಾಕ್ ಆಗೋ ರೀತಿ ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಬೇಕು. ಈ ಥರ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಈ ಥರ ಎಲ್ಲ ಬಂದರೆ ಇದಾಗ್ಬಿಟ್ಟು ಚೆನ್ನಾಗಿ ಕಾಣಲ್ಲ ನಿಮ್ಮ ವೀಡಿಯೋ. ನೋಡಿ, ಬೇಗ ನೋಡಿ, ಈ ಥರ ಆಗ್ಬಿಡುತ್ತೆ. ನಿಮ್ಮ ಟಿ ಶರ್ಟು ಕಾಣ್ತಿರೋ ಜೊತೆಲಿ. ಸೊ ಅಂದರೆ ಫುಲ್ ಬ್ಲ್ಯಾಕ್ ಆಗಬೇಕು, ಈ ಗ್ರೇ ಏನೂ ಬರಬಾರ್ದು, ಫುಲ್ಲು ಬ್ಲ್ಯಾಕ್ ಆಗಬೇಕಾದ್ರೆ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಡನ್, ಫುಲ್ಲು ಬ್ಲ್ಯಾಕ್ ಆಯಿತು. ನೆಕ್ಸ್ಟ್ ಶೋ ಮಾಸ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ, ನನ್ನ ಟಿ ಶರ್ಟ್ ಒಳಗಡೆ ಮಾತ್ರ ವೀಡಿಯೋ ಪ್ಲೇ ಆಗ್ತಿದೆ. ಒಂದು 2 ಸತಿ ಪ್ರಯತ್ನ ಪಡಿ, ಪಕ್ಕಾ ಚೆನ್ನಾಗಿ ನಿಮಗೆ ಔಟ್ಪುಟ್ ಬರುತ್ತೆ. ನೆಕ್ಸ್ಟ್ ಡೀಟೇಲ್ ಕರ್ ಮೇಲೆ ಕ್ಲಿಕ್ ಮಾಡಿ ಒಂಚೂರು ಕಮ್ಮಿ ಮಾಡ್ಕೊಳ್ಳಿ. ಇವಾಗ ಏನಾಗುತ್ತೆ, ಎಡ್ಜಸ್ಸಲ್ಲಿರುವಂಥ ಬ್ಲೂ ಕಲರ್ ಎಲ್ಲ ಹೊಂಟೋಗುತ್ತೆ. ನೆಕ್ಸ್ಟ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಟಿ ಶರ್ಟ್ ಒಳಗಡೆ ವೀಡಿಯೋ ಬಂತು. ಬಟ್ ಆದರೆ ವೀಡಿಯೋ ಸ್ವಲ್ಪ ಮೇಲಾಗಿದೆ ಮತ್ತು ಚೆನ್ನಾಗಿ ಕಾಣ್ತಾ ಇಲ್ಲ. ಅಂದರೆ ಟಿ ಶರ್ಟ್ ಒಳಗಡೆ ಬರ್ತಿರುವಂಥ ವೀಡಿಯೋ ಕರೆಕ್ಟಾಗಿ ಅಲೈನ್ ಆಗಿಲ್ಲ. ಸೊ ಅದನ್ನು ಯಾವ ರೀತಿ ಅಲೈನ್ ಮಾಡೋದು ಕರೆಕ್ಟಾಗಿ ನಮ್ಗೆ ಯಾವ ರೀತಿ ಬೇಕು ಆ ರೀತಿ ಕಾಣೋ ರೀತಿ ಅಂತಂದರೆ, ನಿಮ್ಮ ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಅಂದರೆ ಕಿರಿಕ್ ಪಾರ್ಟಿದು ಕಾಗದದ ದೋಣಿಯಲ್ಲಿ ಆಡಿದೆಯಲ್ಲ ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ, ಸ್ಟಾರ್ಟಿಂಗ್ ವಿಡಿಯೋ. ನೆಕ್ಸ್ಟ್ ಕ್ರಾಪಿಂಗ್ ಮೇಲೆ ಕ್ಲಿಕ್ ಮಾಡಿ, ವೆರಿ ವೆರಿ ಇಂಪಾರ್ಟೆಂಟು ಇದೆ ಕ್ರಾಪಿಂಗ್. ಇದ್ರ ಮೇಲೆ ಕ್ಲಿಕ್ ಮಾಡಿ, = ಮೇಲೆ ಕ್ಲಿಕ್ ಮಾಡಿ, ಡನ್. ನೆಕ್ಸ್ಟು ನಿಮ್ಮ ಈ ಸ್ಕ್ರೀನ್ ಮೇಲೆ ನಿಮ್ಮ 2 ಬೆರಳಲ್ಲೂ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ರೀತಿ ನಿಮಗೆ ಒಳಗಡೆ ವಿಡಿಯೋ ಪ್ಲೇ ಆಗಬೇಕು ನೋಡ್ಕೊಂಡು ಹತ್ರ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ, ಡನ್. ನೆಕ್ಸ್ಟ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈಗ ಪ್ಲೇ ಮಾಡ್ತೀನಿ. ನೋಡಿ, ಟಿ ಶರ್ಟ್ ಒಳಗಡೆ ವಿಡಿಯೋ ಪ್ಲೇ ಆಗ್ತಾ ಇದೆ. ನಮ್ಗೆ ಯಾವ ರೀತಿ ಬೇಕು ಆ ರೀತಿ. ಇದ್ರ ಪಕ್ಕದಲ್ಲಿ ಇನ್ನೊಂದು ವೀಡಿಯೋ ಯಾವ ರೀತಿ ಹಾಕೊಳ್ಳೋದು ಅಂತಂದರೆ, ಅದು ಸಿಂಪಲ್. ಈ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇನ್ನೊಂದು ವೀಡಿಯೋ ಬಂದೇ ಬಿಡ್ತು. ನೆಕ್ಸ್ಟ್ ನಿಮಗೆ ಫೋಟೋ ಹಾಕೊಳ್ಳೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ನೋಡಿ, ಈಗ KGFದು ವೀಡಿಯೋ ಹಾಕೊಂಡಿದ್ದೀನಿ, ಬಟ್ ಆದರೆ ಯಶ್ ಅವ್ರದ್ದು ಮುಖನೇ ಕಾಣ್ತಾ ಇಲ್ಲ. ಸೊ ಮುಖ ಕಾಣೋ ರೀತಿ ಯಾವ ರೀತಿ ಮಾಡ್ಕೋಬೋದು, ಆ KGF ವೀಡಿಯೋ ಮೇಲೆ ಕ್ಲಿಕ್ ಮಾಡಿ, ಕ್ರಾಪಿಂಗ್ ಮೇಲೆ ಕ್ಲಿಕ್ ಮಾಡಿ, = ಮೇಲೆ ಕ್ಲಿಕ್ ಮಾಡಿ, ನಿಮ್ಮ 2 ಬೆರಳಲ್ಲೂ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಈಗ ಪ್ಲೇ ಮಾಡಿದ್ರೆ ನೋಡಿ, ಫಸ್ಟು ಕಿರಿಕ್ ಪಾರ್ಟಿ ವೀಡಿಯೋ ಬರುತ್ತೆ, ಹಾಗೆ ಹೋಗ್ತಾ ಹೋಗ್ತಾ KGF ವೀಡಿಯೋ ಬರುತ್ತೆ. ಯಾಸ್. ಸೊ ಮತ್ತು ಫೋಟೋ ಹಾಕೊಳ್ಳೋದು ಹೇಗೆ, ನಮಗೆ ವೀಡಿಯೋ ಬೇಡ, ನಮ್ಮ ಟಿ ಶರ್ಟಲ್ಲಿ ಬರೀ ಫೋಟೋ ಮಾತ್ರ ಬೇಕು, ಅದನ್ನ ಯಾವ ರೀತಿ ಹಾಕೊಳ್ಳೋದು ಅಂತಂದರೆ, ಈಗ KGF ವೀಡಿಯೋನ ಡಿಲೀಟ್ ಮಾಡ್ತೀನಿ. ನೆಕ್ಸ್ಟು ನಿಮ್ಮ ವೀಡಿಯೋನ ಈಗ ಕಿರಿಕ್ ಪಾರ್ಟಿ ಸ್ಟಾರ್ಟಿಂಗ್ ವೀಡಿಯೋ, ನೆಕ್ಸ್ಟು ಫೋಟೋ ಬರಬೇಕಲ್ಲ. ಸೊ ಕಿರಿಕ್ ಪಾರ್ಟಿ ಎಂಡಿಂಗಲ್ಲಿ ನಿಮ್ಮ ಟೈಮ್ ಲೈನಲ್ಲಿ ಇಳಿಸ್ಕೊಳ್ಳಿ. ಈ ವಿಡಿಯೋ ಎಂಡಿಂಗಲ್ಲಿ ನಿಮ್ಮ ಟೈಮ್ ಲೈನ್ ಇಳಿಸ್ಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಯಾವ ಫೋಟೋನ ನೀವು ಹಾಕೊಬೇಕು ಅಂದ್ಕೊಂಡಿರ್ತೀರ ಆ ಫೋಟೋ ಇರುತ್ತೆ ನೋಡ್ಕೊಂಡು ಆ ಫೋಟೋ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಫೋಟೋ ಬಂದೇ ಬಿಡ್ತು, ಟಿ ಶರ್ಟ್ ಒಳಗಡೆ ನನ್ನ ಫೋಟೋ. ಬಟ್ ಆದರೆ ಫೋಟೋ ಕರೆಕ್ಟಾಗಿ ಅಲೈನ್ ಆಗಿಲ್ಲ. ಸೊ ಅದನ್ನು ಯಾವ ರೀತಿ ಅಲೈನ್ ಮಾಡ್ಕೊಳ್ಳೋದು, ಅದು ಇದೇ ರೀತಿ ಸಿಂಪಲ್. ನಿಮ್ಮ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಕ್ರಾಪಿಂಗ್ ಮೇಲೆ ಕ್ಲಿಕ್ ಮಾಡಿ, = ಮೇಲೆ ಕ್ಲಿಕ್ ಮಾಡಿ. ಸ್ಕ್ರೀನ್ ಒಳಗಡೆ ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ನೀವು ಇದರ ಅಡ್ಜಸ್ಟ್ ಮಾಡ್ಕೊಳ್ಳಿ, ಡನ್. ನೋಡಿ, ಬಂದೇ ಬಿಡ್ತು. ನೆಕ್ಸ್ಟ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಈಗ ಪ್ಲೇ ಮಾಡ್ತೀನಿ. ನೋಡಿ, ಫಸ್ಟು ವಿಡಿಯೋ ಪ್ಲೇ ಆಗ್ತಾ ಇರುತ್ತೆ,
ಆಮೇಲೆ ತಕ್ಷಣ ಈ ಥರ ಒಂದು ಫೋಟೋ ಬರುತ್ತೆ. ಬೇಕಾದ್ರೆ ನಾವು ಫೋಟೋನು ಕೂಡ ಆ್ಯನಿಮೇಷನ್ ಮಾಡ್ಕೊಬೋದು. ಸಿಂಪಲಾಗಿ ಹೇಳ್ಕೊಡ್ತೀನಿ. ಈಗ ಅದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಈ ಕ್ರಾಪಿಂಗ್ ಮೇಲೆ ಕ್ಲಿಕ್ ಮಾಡಿ ಈಸಿ ಕೊಟ್ಟರೆ ತೆಗೆದುಬಿಟ್ಟು ಸ್ಟಾರ್ಟ್ ಪೊಸಿಷನಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಸ್ಟಾರ್ಟ್ ಎಲ್ಲಿಂದ ಬೇಕು ಅಂತ ನೋಡ್ಕೊಂಡು ಅಲ್ಲಿಗೆ ನಿಲ್ಲಿಸ್ಕೊಳ್ಳಿ. ಎಂಡ್ ಪೊಸಿಷನ್ ಮೇಲೆ ಕ್ಲಿಕ್ ಮಾಡಿ ಎಲ್ಲಿಗೆ ಎಂಡ್ ಆಗಬೇಕು ಅನ್ನೋದನ್ನ ನಿಲ್ಲಿಸ್ಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಪ್ಲೇ ಮಾಡೋಣಾಗುತ್ತೆ. ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಅದು ಝೂಮ್ ಔಟ್ ಆಗಿ ಈ ಥರ ಅದು ಆ್ಯನಿಮೇಷನ್ ಆಗುತ್ತೆ. ಸೊ ಈ ಥರ ಎಲ್ಲ ಮಾಡ್ಕೊಬೋದು ನೀವು. ಸೊ ನಿಮಗೆ ಗೊತ್ತಾಯ್ತಲ್ವ ಇವಾಗ ಯಾವ ರೀತಿ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ವೀಡಿಯೋನ ಯಾವ ರೀತಿ ಸೇವ್ ಮಾಡ್ಕೊಳ್ಳೋದು ಅಂತಂದರೆ ಶೇರ್ ಮೇಲೆ ಕ್ಲಿಕ್ ಮಾಡಿ HD 720p 30 frames per second ಬಿಟ್ ರೇಟ್ನ ಹೈ ಕೊಡ್ಕೊಳ್ಳಿ. ಇವಾಗ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ವಿಡಿಯೋ ಸೇವ್ ಆಗುತ್ತೆ. ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ. ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋಸ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಚೇತನ್, ಮತ್ತೊಮ್ಮೆ ಸಿಗೋಣ.